ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ನಾನು ನಿಮ್ಮ ದಿವ್ಯಾ ಆರಾಧ್ಯ. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ನಿಮ್ಮಿಂದ ದೂರ ಆಗಿರುವಂಥ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಮತ್ತೆ ಬರ್ತಾರಾ ಅಂತ ಹೇಳ್ಬಿಟ್ಟು ಇವತ್ತು ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇಲ್ಲಿ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ನಿಮ್ಮ ಲೈಫನ್ನೊಂದು ಸಕ್ಸಸ್ಫುಲ್ ಲೈಫ್ ಮಾಡ್ಕೊಳ್ಬೇಕು, ನಿಮ್ಮ ಲೈಫಲ್ಲಿರುವಂಥ ಸ್ಟ್ರಗಲ್ನ ತೆಗೆದುಹಾಕಬೇಕು, ಹಾಗೆ ಒಂದು ಪಾಸಿಟಿವ್ ವೇಲಿ ನಿಮ್ಮ ಲೈಫನ್ನು ತೊಗೊಂಡು ಹೋಗ್ಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಹಾಗೆ ಆಲ್ರೆಡಿ ನನ್ನ ಹತ್ರ ಕ್ಲಾಸಸ್ಗೆ ಜಾಯಿನ್ ಆಗಿ ಅವ್ರ ಲೈಫಲ್ಲೂ ಕೂಡ ಸಾಕಷ್ಟು ಸಕ್ಸಸ್ಗಳನ್ನ, ಸಾಕಷ್ಟು ಲೈಫಲ್ಲಿ ಚೇಂಜಸ್ಗಳನ್ನ ನೋಡಿದ್ದಾರೆ, ಹಾಗೆ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಿ. ಓಕೆ, ಸೊ ಇಲ್ಲಿ ತುಂಬ ಯೋಚನೆ ಮಾಡಬೇಡಿ ಜಾಯಿನ್ ಆಗಬೇಕಾ ಬೇಡವಾ ಅಂತ ಹೇಳಿ. ಡೆಫಿನೆಟ್ಲಿ ನೀವು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಮುಖಾಂತರ ನೀವೇನೋ ತಿಳ್ಕೊಳ್ತಿದ್ದೀರಾ ಅಂತಿದ್ರೆ ಡೆಫಿನೆಟ್ಲಿ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿರುವಂಥ ಸ್ಟ್ರಗಲ್ನ ತೆಗೆದುಹಾಕಬೇಕು ಅಥವಾ ನಿಮಗೆ ಒಂದು ಸಕ್ಸಸ್ ಕೊಡಬೇಕು ಅನ್ನುವಂಥದ್ದು ಯೂನಿವರ್ಸ್ ಪ್ಲಾನ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋನ ನೀವು ನೋಡ್ತಾ ಇರ್ತೀರಾ, ಈ ಒಂದು ವಿಡಿಯೋ ಮುಖಾಂತರ ನೀವು ನನಗೆ ಕನೆಕ್ಟ್ ಆಗಿರ್ತೀರಾ. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಹೇಳಿ ಆದಷ್ಟು ಬೇಗ ಕ್ಲಾಸಸ್ಗೆ ಜಾಯಿನ್ ಆಗಿ. ಹಾಗೆ ಇಲ್ಲಿ ಕನ್ಸಲ್ಟೇಷನ್ಸ್ನ ತಗೊಳ್ಳುವಾಗಲೂ ಅಷ್ಟೇ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇರ್ಬೋದು, ಓಕೆನಾ, ಎನಿ ಸಿಚುವೇಶನಲ್ಲಿ ನೀವು ಇವಾಗ ಫೇಸ್ ಮಾಡ್ತಾ ಇರ್ಬೋದು, ಮನಿ ರಿಲೇಟೆಡ್ ಅಲ್ಲಿ ಇರ್ಬೋದು ಅಥವಾ ಸಮಥಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಸಮಥಿಂಗ್ ಏನೋ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀರಲ್ವಾ, ಅದರಿಂದ ಒಂದು ಹೊರಗೆ ಬರಬೇಕು. ನೀವು ಎಷ್ಟೋ ವರ್ಷಗಳಿಂದ ಆ ಒಂದು ಪ್ರಾಬ್ಲಮ್ಸ್ ಇಂದ ಫೇಸ್ ಮಾಡ್ತಾ ನಿಮ್ಮ ಲೈಫನ್ನ ಸ್ಟ್ರಗಲ್ ಪಡ್ತಾನೆ ಇರ್ತೀರಾ. ಸೊ ಆ ಒಂದು ಸ್ಟ್ರಗಲಿಂದ ನಿಮ್ಮ ಲೈಫಲ್ಲಿ ಏನೂ ಬೇಡ, ನಿಮ್ಮ ಲೈಫಲ್ಲಿ ಏನೂ ಬೇಡಪ್ಪ ಅನ್ನೋ ಅಷ್ಟು ಆಗಿರುತ್ತೆ. ಸೊ ಅದರಿಂದ ನಿಮಗೊಂದು ಸ್ಟ್ರಗಲಿಂದ ಮುಕ್ತಿ ಬೇಕು ಅಂತಿದ್ರೆ ಡೆಫಿನೆಟ್ಲಿ ನಿಮಗೆ ಕನ್ಸಲ್ಟೇಷನ್ಸ್ನ ಅಗತ್ಯತೆ ಇರುತ್ತೆ. ಆ ಸೊಲ್ಯೂಷನ್ ನೀವು ಏನು ಮಾಡ್ತೀರಾ, ಕನ್ಸಲ್ಟೇಷನ್ಸ್ ತೊಗೊಂಡು ಅದರಲ್ಲಿರೋವಂಥ ಸೊಲ್ಯೂಷನ್ ಏನು ಮಾಡ್ತೀರಾ ಅಲ್ವಾ, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ಬದಲಾವಣೆಗಳನ್ನ ನೀವೇ ನೋಡ್ತೀರಾ. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಕನ್ಸಲ್ಟೇಷನ್ಸ್ನ ತೊಗೊಂಡು ನಿಮ್ಮ ಲೈಫನ್ನು ಒಂದು ಸಕ್ಸಸ್ಫುಲ್ ಲೈಫ್ ಮಾಡಿಕೊಡಿ. ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫೋಟೋನ ಇದ್ರೆ ಫೋಟೋ ನೋಡಿ ಅಥವಾ ಅವರ ಒಂದು ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಓಕೆ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ನೀವು ಯಾವ ವ್ಯಕ್ತಿನ ನೆನ್ಪು ಮಾಡ್ಕೊಂಡಿದ್ದೀರಾ, ನಿಮ್ಮ ಮೈಂಡಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ನಿಮ್ಮಿಂದ ದೂರ ಆಗಿದ್ದಾರೆ, ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರಾ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಇಲ್ಲಿ ತುಂಬ ತಾಳ್ಮೆಯಿಂದ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡ್ತಿದ್ದೀರಾ ಅವ್ರು ನಿಮ್ಮ ಲೈಫಿಗೆ ಬರ್ತಾರೆ ಅಂತ ಹೇಳಿ. ರೀಸೆಂಟಾಗಿ ನೀವಿಬ್ಬರು ಸಪ್ರೇಷನಲ್ಲಿದ್ದೀರಾ, ಸಪ್ರೇಷನ್ ಆಗಿದ್ದೀರಾ, ಬ್ರೇಕಪ್ ಆಗಿದೆ, ಯಾವುದೋ ಸಿಲ್ಲಿ ರೀಸನಿಗೆ ನಿಮ್ಮಿಂದ ಅವರು ಸಪ್ರೇಟ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು ಇದೆ. ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಸಮಥಿಂಗ್ ಏನೋ ಇಲ್ಲಿ ನಿಮ್ಮಿಂದ ದೂರ ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ನಿಮ್ಮಿಂದ ನಿಮ್ಮ ಪರ್ಸನ್ನ ದೂರ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ತುಂಬ ಪ್ರೀತಿಯಿಂದ ಇದ್ರಿ, ನಿಮ್ಮನ್ನು ಅವರು ತುಂಬ ಪ್ರೀತಿ ಮಾಡ್ತಿದ್ರು, ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ರು, ಕೇರ್ ಮಾಡ್ತಾ ಇದ್ರು, ನೀವು ಅವ್ರನ್ನ ತುಂಬ ಕೇರ್ ಮಾಡ್ತಾ ಇದ್ರಿ. ಓಕೆ, ಇದೇ ನಿಮ್ಮ ಫಸ್ಟ್ ಲವ್ ಕೂಡ ಆಗಿತ್ತು. ಓಕೆ, ಸೊ ಇಲ್ಲಿ ನೀವಾಗೆ ಸಪ್ರೇಟ್ ಆಗಿದ್ದೀರಾ ಅನ್ನೋದಕ್ಕಿಂತ ನಿಮ್ಮನ್ನು ಸಪ್ರೇಟ್ ಮಾಡಿದ್ದಾರೆ ಅಂತ ಇಲ್ಲಿ ಎನರ್ಜೀಸ್ ಬರ್ತಾ ಇದೆ. ಓಕೆನಾ, ಸೊ ನಿಮಗೆ ಆಗದಿರೋಂಥ ವ್ಯಕ್ತಿ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಇರ್ಬೋದು, ಸಮಥಿಂಗ್ ಇಲ್ಲಿ ಯಾರೋ ಒಬ್ಬರು ನಿಮ್ಮ ಪ್ರೀತಿನ ಸಹಿಸ್ಲಿಕ್ಕೆ ಆಗದೇ ಇರೋ ಅಂಥ ವ್ಯಕ್ತಿಗಳು ನಿಮ್ಮಿಂದ ಸಪ್ರೇಟ್
ನಿಮ್ಮ ಪರ್ಸನ್ನ ಸಪ್ರೇಟ್ ಮಾಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಆ ವ್ಯಕ್ತಿ ನಿಮ್ಮ ಮಾತು ಅನ್ನೋದಕ್ಕಿಂತ ಇಲ್ಲಿ ಬೇರೆಯವರ ಮಾತನ್ನ ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗ್ತಾರೆ, ಬೇರೆಯವ್ರ ಮಾತಿಗೆ ತುಂಬ ಹ್ಞೂ ಅಂತ ಹೇಳುವಂಥದ್ದು, ಅವರು ಬೇರೆ ಮಾತಿಗೆ ತುಂಬ ನಂಬ್ತಾರೆ. ಅವ್ರು ಯಾರಾದರೂ ಬೇರೆ ಏನಾದರೂ ಒಂದು ವಿಷಯ ಹೇಳಿದರೆ ಬೇಗ ನಂಬಿಬಿಡ್ತಾರೆ. ಸೊ ಅದರಿಂದ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ತುಂಬ ಸ್ಟೈಲಿಶ್ ಪರ್ಸನ್, ತುಂಬ ಸ್ಟೈಲಿಶ್ ಆಗಿರ್ತಾರೆ. ಯಾವಾಗಲೂ ಬ್ರ್ಯಾಂಡೆಡ್ ವಸ್ತುಗಳೇ ಬೇಕು ಅವರಿಗೆ. ಡ್ರೆಸ್ಸಸ್ ಇರ್ಬೋದು, ಶೂ ಇರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ತುಂಬ ಬ್ರ್ಯಾಂಡೆಡ್ ಯೂಸ್ ಮಾಡುವಂಥ ವ್ಯಕ್ತಿ. ಎಸ್, ಅವರಿಗೂ ಕೂಡ ನಿಮ್ಮ ಲೈಫಿಗೆ ವಾಪಸ್ ರಿಟರ್ನ್ ಬರಬೇಕು ಅಂತ ಇದೆ. ಬಟ್ ಯಾಕೋ ಅವ್ರ ಮನಸ್ಸು ಕೂಡ ಮಾಡ್ತಾ ಇಲ್ಲ, ವಾಪಸ್ ಬರಬೇಕಾ ಬೇಡವಾ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸಮಥಿಂಗ್ ಅವ್ರನ್ನ ಯಾರೋ ಫೋರ್ಸ್ಫುಲಿ ಆಗಿ, ಓಕೆ ಇಲ್ಲಿ ಫೋರ್ಸ್ಫುಲಿ ಆಗಿ ಅವ್ರನ್ನ ತುಂಬ ತಡೆ ಹಿಡಿತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ನಿಮ್ಮ ಬಗ್ಗೆ ಅವರು ಇಲ್ಲಿ ನಿಮ್ಮ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಹೇಳ್ತಿರೋ ಅಂಥದ್ದು ಕಾಣಿಸ್ತಾ ಇದೆ. ಆ ಒಂದು ರೀಸನ್ನಿಂದ ಅವ್ರು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತಾ ಇಲ್ಲ. ಸೊ ನೀವಾಗೆ ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ಅವರು ತುಂಬ ಇಗ್ನೋರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಹೇಳ್ಬೋದು, ನಂಗೆ ಗೊತ್ತು ನೀನು ಯಾವ ಥರ ಅಂತ ಹೇಳಿ ಅಂದ್ಬಿಟ್ಟು ತುಂಬ ಇಲ್ಲಿ ರ್ಯಾಶ್ ಆಗಿ ಬಿಹೇವ್ ಮಾಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ತುಂಬ ಪ್ರೀತಿ ಮಾಡಿ, ತುಂಬ ಪ್ರೀತಿಯಿಂದ ಮಾತಾಡೋ ವ್ಯಕ್ತಿ ಈಗ ಇತ್ತೀಚೆಗೆ ತುಂಬ ರ್ಯಾಶ್ ಆಗಿ ಬಿಹೇವ್ ಮಾಡುವಂಥದ್ದು ನೋಡ್ತಾ ಇದ್ದೀರಾ ನೀವು. ಇಲ್ಲಿ ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಪರ್ಸನ್ ಫ್ಯಾಮಿಲಿ ಇರ್ಬೋದು, ಜಾಯಿಂಟ್ ಫ್ಯಾಮಿಲಿ ಇದೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೀರಾ. ಬಟ್ ಇಲ್ಲಿ ನಿಮ್ಮ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಮೆಂಬರ್ಸಿಗೆ ಗೊತ್ತಾದರೆ ಅನ್ನೋವಂಥ ಭಯ ಕೂಡ ನಿಮಗೆ ಇಲ್ಲಿ ಕಾಡ್ತಾ ಇದೆ. ಇಲ್ಲಿ ಕಮ್ಯುನಿಕೇಶನ್ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಗ್ಯಾಪ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಓಕೆನಾ, ಒಂದು ಕಮ್ಯುನಿಕೇಶನ್ ಗ್ಯಾಪ್ ಕೂಡ ಇಲ್ಲಿ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಓಕೆ, ಅವ್ರು ನಿಮ್ಮ ಲೈಫಿಗೆ ಬರಬೇಕು. ಇಲ್ಲಿ ಕೆಲವೊಬ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ ಪರ್ಸನ್ ರಿಟರ್ನ್ ಬರಲಿ ನನ್ನ ಲೈಫಿಗೆ ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಮ್ಯಾನಿಫೆಸ್ಟೇಷನ್ ಏನು ಮಾಡ್ತಿದ್ದೀರಾ ಅದು ವರ್ಕ್ ಆಗ್ತಿಲ್ಲ ಅಂತ ನಿಮಗೆ ಅವಾಗವಾಗ ಅನಿಸುತ್ತೆ. ಯಾಕೆ ಹೇಳಿದ್ರೆ ಇಲ್ಲಿ ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಕೂಡ ಅದೇ ಥರನೇ ಬರ್ತಿದೆ. ಅವ್ರು ಇನ್ನೂ ಬರೋದೇ ಇಲ್ವೇನೋ ಅನ್ನೋವಂಥದ್ದು ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ H ಲೆಟರ್, L ಲೆಟರ್, K, N, M, R, Y, J, H, I ಲೆಟರ್ನವರ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ನಿಮಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಇಷ್ಟು ದಿನದವರೆಗೆ. ಬಟ್ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವೇ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅವರು ರೆಡಿ ಇಲ್ಲ. ಅವ್ರು ಫುಲ್ ಚೇಂಜ್ ಆಗಿರುವಂಥ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ನಿಮ್ಮ ಪರ್ಸನ್ ತುಂಬಾ ಚೇಂಜ್ ಆಗಿದ್ದಾರೆ ಇಲ್ಲಿ. ನಿಮ್ಮ ವಿರುದ್ಧವಾಗಿ ಅವರು ಪ್ಲ್ಯಾನ್ ಮಾಡ್ತಿರುವಂಥದ್ದು, ನಿಮ್ಮ ವಿರುದ್ಧವಾಗಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇಷ್ಟು ದಿನ ನೀವೇನು ನಿಮ್ಮ ಪರ್ಸನ್ ನೋಡಿದ್ರಿ, ಬಟ್ ಇವಾಗ ನಿಮ್ಮ ಪರ್ಸನ್ ನೋಡಲಿಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವರ ಬಿಹೇವಿಯರಲ್ಲಿ ಇರ್ಬೋದು, ಅವರ ಮಾತಾಡೋಂಥ ರೀತಿಯಲ್ಲಿರ್ಬೋದು, ತುಂಬ ಚೇಂಜಸ್ ಇದೆ. ಇಲ್ಲಿ ಟ್ಯಾರೋಯಿಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ತುಂಬ ಟ್ಯಾಲೆಂಟೆಡ್ ಪರ್ಸನ್, ಮಲ್ಟಿ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ತುಂಬ ಟ್ಯಾಲೆಂಟ್ ಇದೆ ಅವರಿಗೆ. ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ.
8 ಆಫ್ ವ್ಯಾಂಡ್ಸ್. ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ತುಂಬಾ ಅವರು ಸ್ಟಕ್ ಎನರ್ಜಿಲಿ ಇರೋ ಕಾರಣ ಅವರು ಮತ್ತೆ ನಿಮ್ಮನ್ನು ಅವರು ಭೇಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಅವ್ರನ್ನ ಏನು ಹೇಳ್ಬೋದು, ಅವ್ರ ಮೊಬೈಲ್ ಇರ್ಬೋದು ಅಥವಾ ಅವ್ರನ್ನ ತುಂಬಾ ಇಲ್ಲಿ ಬ್ಲಾಕ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಅವರು ಯಾರನ್ನೋ ಕಾಂಟ್ಯಾಕ್ಟ್ ಮಾಡಬಾರ್ದು ಅನ್ನೋವಂಥದ್ದು. ದ ಡೆವಿಲ್ ಅಂತ ಬರ್ತಿದೆ. ಡೆಫಿನೆಟ್ಲಿ ಇಲ್ಲಿ ಸಮಥಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಏನೋ ನೆಗೆಟಿವಿಟಿ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಆ ರಿಲೇಟೆಡಲ್ಲಿ ನಿಮ್ಮನ್ನು ಅವರು ಮತ್ತೆ ಭೇಟಿ ಮಾಡ್ತಾ ಇಲ್ಲ. ಓಕೆನಾ. ಸೊ ಯಾವತ್ತೂ ಕೂಡ ನಿಮಗೆ ಯಾವಾಗಲೂ ನಿಮ್ಮಿಬ್ಬರ ಮಧ್ಯೆ ಒಂದು ಫೈಟಿಂಗ್ ಆಗ್ತಾನೆ ಇರ್ತಿತ್ತು. ಯಾವಾಗಲೂ ಫೈಟ್ ಆದಾಗಲೂ ಏನಾಗ್ತಿತ್ತು, ಸ್ವಲ್ಪ ದಿನದಲ್ಲಿ ಅವರೇ ಕಾಂಟ್ಯಾಕ್ಟ್ ಮಾಡ್ತಿದ್ರು ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿ ಆಗ್ತಿತ್ತು. ಬಟ್ ಈ ಒಂದು ಫೈಟಿಂಗ್ ಏನು ಮಾಡಿದ್ದೀರಾ, ಈ ಒಂದು ಫೈಟಿಂಗ್ ಆದಮೇಲೆ ತುಂಬ ದಿನ ಆಯಿತು ಈಗ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ದೇನೆ. ನೀವು ಕೂಡ ತುಂಬ ದಿನ ವೆಯ್ಟ್ ಮಾಡ್ತಿದ್ದೀರಾ, ಕಾಂಟ್ಯಾಕ್ಟ್ ಮಾಡ್ತಾರೆ, ಸರಿ ಆಗತ್ತೆ ಅಂತ ಹೇಳಿ. ಬಟ್ ಇಲ್ಲಿ ಸರಿ ಆಗ್ತಾ ಇಲ್ಲ. ಓಕೆನಾ. ಸೊ ಇಲ್ಲಿ ನಿಮ್ಮ ಜೊತೆಗೆ ಇದ್ದಂಥ ವ್ಯಕ್ತಿನೇ ಇಲ್ಲಿ ನಿಮ್ಮಿಬ್ಬರನ್ನ ಸಪ್ರೇಟ್ ಮಾಡಿದ್ದಾರೆ. ಓಕೆ. ಸೊ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನಿಮಗೆ ಗೊತ್ತಿರೋಂಥ ವ್ಯಕ್ತಿನೇ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಜಗಳ ತಂದು ಹಾಕಿರುವಂಥದ್ದು ಅಥವಾ ನಿಮ್ಮ ಮೇಲೆ ಅವ್ರ ಮೇಲೆ ನಿಮ್ಮ ಹತ್ರ ಸಮಥಿಂಗ್ ಇಬ್ಬಿಬ್ರ ಮಧ್ಯನೂ ಏನೇ ಒಂದು ನೆಗೆಟಿವ್ ಆಗಿ ಹೇಳಿಬಿಟ್ಟು ನಿಮ್ಮಿಬ್ಬರ ಮಧ್ಯೆ ಜಗಳ ತಂದು ಹಾಕಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಸ್ವಲ್ಪ ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗೋದ್ರಿಂದ ಆ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗಿದೆ. ಓಕೆನಾ. ಸೊ ಅದೆಲ್ಲ ಪ್ರಾಬ್ಲಮಿಗೂ ಡೆಫಿನೆಟ್ಲಿ ಜಡ್ಜ್ಮೆಂಟ್ ಅನ್ನೋದು ಸಿಗುತ್ತೆ. ಡೆಫಿನೆಟ್ಲಿ ಅವ್ರು ನಿಮ್ಮ ಲೈಫಿಗೆ ಬರ್ತಾರೆ, ವಾಪಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವೊಬ್ರಿಗೆ ಇಲ್ಲಿ 8 ವೀಕ್ಸ್ ಆಗ್ಬೋದು, ಕೆಲವೊಬ್ಬರಿಗೆ 1 ಮಂತ್ ಆಗ್ಬೋದು, ಕೆಲವೊಬ್ಬರಿಗೆ 1 ಇಯರ್ ಕೂಡ ಆಗ್ಬೋದು. ಇಲ್ಲಿ ಇನ್ನು ಕೆಲವೊಬ್ಬರಿಗೆ 1 ಡೇಯಲ್ಲೂ ಕೂಡ ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಬೇರೆಯವ್ರ ಮುಖಾಂತರ ಅದು ನಿಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ 1 ಡೇ ಅನ್ನೋಂಥ ಎನರ್ಜೀಸ್ ತುಂಬಾನೇ ಇಲ್ಲಿ ಕ್ಯಾಚ್ ಆಗ್ತಿದೆ. ಸೊ ಇಲ್ಲಿ 1 ಡೇಯಲ್ಲಿ ನಿಮಗೆ ಮೆಸೇಜ್ ಕೂಡ ಅಥವಾ ಮೆಸೇಜ್ ಆಗಲಿಲ್ಲ ಅಂತಿದ್ರೆ ಬೇರೆಯವ್ರ ಮುಖಾಂತರ ನಿಮ್ಮನ್ನ ವಿಚಾರಿಸ್ಕೊಳ್ಳುವಂಥದ್ದು ಆಗಬಹುದು. ಬೈ ಚಾನ್ಸ್ ನಿಮಗೆ ಆ ಥರ ಆಗಲಿಲ್ಲ ಅಂತಿದ್ರೆ ಡೆಫಿನೆಟ್ಲಿ ಇಲ್ಲಿ ಏನೋ ಒಂದು ನೆಗೆಟಿವಿಟಿ ಇದೆ ಅಲ್ವಾ, ಆ ನೆಗೆಟಿವಿಟಿ ರಿಮೂವ್ ಆಗೋವರೆಗೂ ಇಲ್ಲಿ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡೋ ಥರದಲ್ಲಿ ಕಾಣಿಸ್ತಾ ಇಲ್ಲ. ತುಂಬ ಅವರು ಸ್ಟಕ್ ಆಗ್ಬಿಟ್ಟಿದ್ದಾರೆ. ಏನು ಹೇಳ್ಬೋದು, ಫೈನಾನ್ಷಿಯಲಿ ತುಂಬ ಇಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಕಾಣಿಸ್ತಿದೆ. ಅವರಿಗೆ ಫೈನಾನ್ಷಿಯಲ್ಗೂ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ. ಅವರು ಆ ಪ್ರಾಬ್ಲಮ್ಸ್ ಏನಿದೆ, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಏನಿದೆ ಅದು ಕ್ಲಿಯರ್ ಆಗೋವರೆಗೂ ನಿಮ್ಮ ಜೊತೆ ಮಾತಾಡದಿರೋ ಹಾಗೂ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ. ಸಮಥಿಂಗ್ ಇಲ್ಲಿ ನೀವೇನೋ ಅವರಿಗೆ ಅಮೌಂಟನ್ನ ಕೊಟ್ಟಿದ್ದೀರಾ, ಅಮೌಂಟ್ ನೀವೆಲ್ಲಿ ವಾಪಸ್ ಕೇಳ್ಬಿಡ್ತಿರೋ ಅಂತ ಹೇಳಿ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಓಕೆನಾ. ಸ್ವಲ್ಪ ಇಲ್ಲಿ ಭಯ ಪಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ 2 ಮಂತ್ಸಲ್ಲಾದರೂ ಡೆಫಿನೆಟ್ಲಿ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡುವಂಥ ಎನರ್ಜೀಸ್ ಇದೆ ಇಲ್ಲಿ. ಡಿಪೆಂಡ್ ಆನ್ ಯುವರ್ ಸಿಚುಯೇಷನ್, ನಿಮ್ಮ ಸಿಚುಯೇಷನ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಎಸ್, ಇಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂದ್ರೆ ನಿಮ್ಮಿಬ್ರ ಮಧ್ಯೆ ಕಮ್ಯುನಿಕೇಶನ್ನೇ ಇಲ್ಲ ಇವಾಗ ಅಲ್ವಾ. ಸೊ ತುಂಬಾ ದಿನ ನಿಮ್ಮಿಬ್ರ ಮಧ್ಯೆ ಒಂದು ಕಮ್ಯುನಿಕೇಶನ್ನೇ ಇಲ್ಲ. ನೀವು ಹೇಳಿದ ಅವರಿಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರು ಹೇಳಿದ್ದನ್ನ ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸಿಚುಯೇಷನ್ ಇಬ್ರು ಇಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಬೇಕಾಗಿದೆ ಸಿಚುಯೇಷನ್ಸ್ನ. ಇಲ್ಲಿ ಅವ್ರ ಸಿಚುಯೇಷನ್ ನೀವು ಅರ್ಥ ಮಾಡ್ಕೊಳ್ತಿಲ್ಲ, ನಿಮ್ಮ ಸಿಚುಯೇಷನ್ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಇಲ್ಲಿ ನೀವೇನು ಹೇಳ್ತಿದ್ದೀರಾ, ಕಾಂಟ್ಯಾಕ್ಟ್ ಮಾಡು, ಏನು ಪ್ರಾಬ್ಲಮ್ ಆಗಿದೆ ಅದು ನನಗೆ ಹೇಳು ಅಂತ ಹೇಳಿ. ಬಟ್ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಿನಗೆ ಹೇಳೋ ಅಂತ ಸಿಚುಯೇಷನ್ ಅಲ್ಲಿ ನಾನಿಲ್ಲ ಅಂತ ಹೇಳಿ ಅವ್ರ ಮೈಂಡಲ್ಲಿದೆ. ಓಕೆನಾ. ಸೊ ಇಲ್ಲಿ ಅದರಿಂದನೂ ಇನ್ನೂ ನಿಮಗೆ ಮನಸ್ತಾಪಗಳು ಜಾಸ್ತಿನೇ ಆಗ್ತಿದೆ. ಅವ್ರು ಯಾಕೆ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ಹೇಳಿ ತುಂಬಾನೇ ಇಲ್ಲಿ ಅದರಿಂದನೂ ಮನಸ್ತಾಪಗಳು ಜಾಸ್ತಿನೇ ಆಗ್ತಾ ಇದೆ. ಇಲ್ಲಿ ಲಿಸನ್ ಟು ಯುವರ್ ಇಂಟ್ಯೂಷನ್, ಲುಕ್ ಫಾರ್ ಎ ಸೈನ್. ಎಸ್, ಡೆಫಿನೆಟ್ಲಿ ನಿಮಗೆ ಇಲ್ಲೊಂದು ಏಂಜಲ್ಸ್ ಇಂದ ಇರ್ಬೋದು ಅಥವಾ ಯೂನಿವರ್ಸ್ ಇಂದ ಒಂದು ಬ್ಯೂಟಿಫುಲ್ ಆಗಿರುವಂತ ಮೆಸೇಜ್ ನಿಮಗೆ ಸಿಗತ್ತೆ, ನಿಮ್ಮ ಲೈಫಿಗೆ ಏನ್ ಮಾಡಬೇಕು ಅಂತ ಹೇಳಿ. ನಿಮ್ಮ ಇಂಟ್ಯೂಷನ್ ಮೇಲೆ ಸ್ವಲ್ಪ ವರ್ಕ್ ಮಾಡಿ. ಓಕೆನಾ. ಸೊ ನಿಮ್ಮ ಒಳ ಮನಸ್ಸು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಿಮಗೆ ಏನ್ ಮಾಡಿದ್ರೆ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು ಅಥವಾ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಆದಷ್ಟು ಮೆಡಿಟೇಟ್ ಮಾಡಿ. ತುಂಬಾ ಡಿಸ್ಟರ್ಬ್ ಆಗಿದೆ, ನಿಮ್ಮ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗಿದೆ. ಏನ್ ಹೇಳ್ಬೋದು, ಕ್ಲಾರಿಟಿನೇ ಇಲ್ಲ ನಿಮ್ಮ ಲೈಫಲ್ಲಿ, ತುಂಬಾ ಡಿಸ್ಟರ್ಬೆನ್ಸ್ ಇದೆ ನಿಮ್ಮ ಲೈಫಲ್ಲಿ. ಓಕೆನಾ. ಸೊ ಇಲ್ಲಿ ಸ್ವಲ್ಪ ಮೆಡಿಟೇಟ್ ಮಾಡಿ. ನಿಮ್ಮ ಲೈಫಲ್ಲಿ ಏನ್ ಬೇಕು ಅನ್ನೋಂಥದ್ದನ್ನ ಸ್ವಲ್ಪ ಮೈಂಡಲ್ಲಿ ಥಿಂಕ್ ಮಾಡಿ. ಓಕೆನಾ. ಸೊ ಯಾವಾಗ್ಲೂ ಟೆನ್ಷನಲ್ಲೇ ಇರ್ತಿರ್ತೀರಾ. ಯಾವಾಗ್ಲೂ ಟೆನ್ಷನ್ ನಿಮ್ಮ ಲೈಫ್ ಆಗ್ಬಿಟ್ಟಿದೆ ಇವಾಗ. ಇತ್ತೀಚಿನ ದಿನದಲ್ಲಿ ಟೆನ್ಷನ್ ಇಲ್ದಿರೋ ಜೀವನನೇ ಇಲ್ಲ, ಟೆನ್ಷನ್ ಇಲ್ದಿರೋ ದಿನಾನೇ ಇಲ್ಲ ಒಂಥರ ಆಗ್ಬಿಟ್ಟಿದೆ ನಿಮ್ಮ ಲೈಫಲ್ಲಿ ಅಲ್ವಾ. ಸೊ ಇಲ್ಲಿ ಆದಷ್ಟು ಆ ಟೆನ್ಷನ್ನೆಲ್ಲ ಬಿಟ್ಬಿಟ್ಟು ರಿಲ್ಯಾಕ್ಸ್ ಆಗಿ ಇರಿ. ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡಬೇಕು ಅಥವಾ ಲೈಫಲ್ಲಿ ಏನ್ ಮಾಡಬೇಕು ಅನ್ನೋದು ನಿಮಗೆ ಯೂನಿವರ್ಸ್ ನಿಮಗೆ ಸೈನ್ ಕೊಡ್ತಾ ಇದೆ. ಬಟ್ ನೀವು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ.
ಓಕೆನಾ. ಸೊ ನಿಮಗೆ ಏಂಜಲ್ ನಂಬರ್ ಕಾಣಿಸುವಂಥದ್ದಾಗಿರ್ಬೋದು, ಅಥವಾ ಸಮಥಿಂಗ್ ಒಂದು ಬ್ಯೂಟಿಫುಲ್ ಆಗಿರುವಂಥ ವ್ಯಕ್ತಿ ಜೊತೆ ಕನೆಕ್ಟ್ ಮಾಡ್ತಿರೋವಂಥದ್ದು, ಅಥವಾ ಸ್ಪಿರಿಚುವಲ್ ವೇಗೆ ಕನೆಕ್ಟ್ ಮಾಡ್ತಿರೋವಂಥದ್ದು, ಸಮಥಿಂಗ್ ಇಲ್ಲಿ ಏನೋ ಒಂದು ನಿಮಗೆ ಸೈನ್ ಮಾಡ್ತಾ ಇದ್ದಾರೆ ಯೂನಿವರ್ಸ್. ನೀವು ಅದನ್ನ ಏನ್ ಮಾಡ್ತಿದ್ದೀರಾ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲ ಏನು ವರ್ಕ್ ಆಗಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಮೈಂಡ್ ಅಲ್ಲಿ. ಓಕೆ, ಸೊ ಸಮಥಿಂಗ್ ಇಲ್ಲಿ ಏನೋ ನೆಗೆಟಿವ್ ಆಗಿ ನೀವು ಕೂಡ ಥಿಂಕ್ ಮಾಡ್ತಾ ಇದ್ದೀರಾ ನೋಡಿ. ಡೆಫಿನೆಟ್ಲಿ ರೊಮ್ಯಾನ್ಸ್ ಬರುತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಮತ್ತೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆ ಅವರು ಮುಂಚಿನ ಹಾಗೆ ಮಾತಾಡ್ತಾರೆ, ಮುಂಚಿನ ಹಾಗೆ ನಿಮ್ಮ ರಿಲೇಶನ್ಶಿಪ್ ಮತ್ತೆ ಸರಿ ಆಗುತ್ತೆ. ಸ್ವಲ್ಪ ದಿನ ಇಲ್ಲಿ ವೇಟ್ ಮಾಡಬೇಕು, ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಇಲ್ಲಿ ಏನ್ ನಿಮ್ಮ ಸಿಚುವೇಶನ್ ನಡೀತಾ ಇದೆ ಆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಟೈಮ್ ಎಷ್ಟು ದಿನ ಬೇಕಾಗತ್ತೆ ಅಂತ ಹೇಳಿ. ಓಕೆ, ಸೊ ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಬೇಕು ಅಂತ ಇದ್ರೆ ಸ್ವಲ್ಪ ಟೈಮ್ ಬೇಕೇ ಬೇಕು. ನ್ಯೂ ಲವ್, ಎಸ್, ನಿಮ್ಮಿಬ್ಬರ ಮಧ್ಯೆ ಮತ್ತೆ ಒಂದು ಆ ಪ್ರೀತಿ ಹುಟ್ಟುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಟ್ರಸ್ಟ್ ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಡೌಟ್ ಮಾಡ್ತಾರೆ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಅಟ್ರಾಕ್ಷನ್, ಓಕೆ, ತುಂಬಾ ಡೌಟ್ಫುಲ್ನೆಸ್ ಇದೆ ಇಲ್ಲಿ. ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು. ಏನ್ ಮಾಡ್ತಿರ್ಬೋದು, ಅಥವಾ ನನ್ನನ್ನು ಬಿಟ್ಟು ಬೇರೆ ಯಾವುದೋ ಪರ್ಸನ್ ಜೊತೆ ಅವರು ಹ್ಯಾಪಿಯಾಗಿರ್ಬೇಕು, ಥರ್ಡ್ ಪರ್ಸನ್ ಯಾರೋ ರಿಲೇಶನ್ಶಿಪ್ ಅಲ್ಲಿ ಬಂದಿರಬೇಕು, ಅಥವಾ ಅವ್ರಿಗೆ ತುಂಬಾ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಬಾಯ್ ಫ್ರೆಂಡ್ಸ್ ಇದ್ದಾರೆ, ಅದ್ರಲ್ಲಿ ಯಾರೋ ಒಬ್ರನ್ನ ಅವರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಮಥಿಂಗ್ ಇಲ್ಲಿ ಏನೇನೋ ನಿಮ್ಮ ಮೈಂಡಲ್ಲಿ ಬರ್ತಿದೆ, ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಆ ಥರ ಥಿಂಕ್ ಮಾಡ್ತಾ ಇರ್ಬೋದು. ಡೋಂಟ್ ವರಿ, ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಕಮಿಟ್ಮೆಂಟ್ ಆಗಿದ್ದಾರೆ ಅಂತಿದ್ರೆ ನಿಮಗೆ ಅವರು ಸ್ಟಿಕ್ ಆಗಿರ್ತಾರೆ. ಓಕೆ, ಸೊ ಇಲ್ಲಿ ನೀವು ಓವರ್ ಥಿಂಕ್ ಮಾಡಿಬಿಟ್ಟು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಡಿ ನೀವೇನೆ. ಓಕೆ, ಸೊ ಆದಷ್ಟು ನಿಮ್ಮ ವ್ಯಕ್ತಿ ಏನಿದ್ದಾರೆ ಅವರನ್ನ ಟ್ರಸ್ಟ್ ಮಾಡಿ, ನಂಬಿ ಅವರನ್ನ. ಅಟ್ರಾಕ್ಷನ್ ಅಂತ ಇದೆ, ನಿಮ್ಮಿಬ್ರ ಮಧ್ಯೆ ಒಂದು ಫಿಸಿಕಲ್ ಅಟ್ರಾಕ್ಷನ್ ಕೂಡ ಇರ್ಬೋದು, ಅಥವಾ ಸಮಥಿಂಗ್ ನಿಮ್ಮಿಬ್ರ ಮಧ್ಯೆ ಒಂದು ಅಟ್ರಾಕ್ಷನ್ ಅನ್ನೋವಂಥದ್ದು ಇದೆ. ಓಕೆನಾ, ಇಲ್ಲಿ ಪ್ರೀತಿ ಪ್ರೇಮ ಅನ್ನೋದಕ್ಕಿಂತ ಒಂದು ಅಟ್ರಾಕ್ಷನ್ ಇದೆ. ನೀವು ನೋಡಿದ್ರೆ ಅವ್ರಿಗೆ ಒಂದು ಅಟ್ರಾಕ್ಷನ್, ಅಥವಾ ನಿಮಗೆ ಆ ವ್ಯಕ್ತಿನ ನೋಡಿದ್ರೆ ಒಂದು ಅಟ್ರಾಕ್ಷನ್. ಆ ಒಂದು ವ್ಯಕ್ತಿ ಅಂದ್ರೆ ನಿಮಗೆ ಅಷ್ಟೊಂದು ಇಷ್ಟ, ಅಟ್ರಾಕ್ಷನ್ ಅನ್ನೋವಂಥದ್ದು ಅಷ್ಟಿದೆ ನಿಮಗೆ. ಓಕೆ, ಸೊ ಇಲ್ಲಿ ತುಂಬಾ ಫ್ಲರ್ಟ್ ಮಾಡ್ತಿದ್ರು ನಿಮ್ ಜೊತೆ ಅವರು, ಅಥವಾ ನೀವು ಅವ್ರ ಜೊತೆ ಫ್ಲರ್ಟ್ ಮಾಡ್ತಾ ಇದ್ರಿ ಸಮಥಿಂಗ್. ಇಲ್ಲಿ ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸರಿ ಆಗುತ್ತೆ ನೋಡಿ. ರೊಮ್ಯಾನ್ಸ್ ಕೂಡ ಇದೆ, ಡೆಫಿನೆಟ್ಲಿ ನ್ಯೂ ಲವ್ ಕೂಡ ಇದೆ. 1 ವೀಕಲ್ಲಿ ಅಥವಾ ಸಮಥಿಂಗ್ 3 to 4 months ಅಥವಾ 2 months, ಓಕೆನಾ, ಟೈಮ್ ಕೊಡಬೇಕಾಗುತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.